ಸೊ ದಿನಾಂಕ 13/8/2025 ಅಂದರೆ ಕಳೆದ ಬುಧವಾರದಂದು ಬೆಳಿಗ್ಗೆ 7 ಗಂಟೆಗೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ಒಬ್ಬರು ಆಟೋ ಇಳಿದು ಬರ್ತಾರೆ. ಶ್ರೀ ಭಾನುದಾಸ್ ಹರಿ ತೋರಟನ್ ಅವರು ಕೇರಳದ ಕಾಸರಗೋಡಿನ ಕಾಂಜಂಗಾಡ್ ಅನ್ನುವಂಥ ಒಂದು ಊರಿನಿಂದ ಟ್ರೈನ್ ಹತ್ತಿ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬಂದು ಇಳಿತಾರೆ. ಸೊ ಅವರು ಆ ರೀತಿ ಬಂದಾಗ ಅವ್ರ ಬಳಿ ಸುಮಾರು 350 ಗ್ರಾಮ್ನಷ್ಟು ಶುದ್ಧ ಬಂಗಾರದ ಗಟ್ಟಿಯನ್ನು ತೆಗೆದುಕೊಂಡು ಬಂದಿರ್ತಾರೆ, ಅಲ್ಲಿಂದ ಖರೀದಿ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅವರು ಇಳಿದಾಗ ಆಟೋ ಹುಡ್ಕೋಗ್ಬೇಕು ಅಂತ ಕೈರಾಲಿ ಅನ್ನುವಂಥ ಒಂದು ಹೋಟೆಲ್ ಇದೆ. ಸೊ ಅದರ ಅಪೋಸಿಟ್ ಆಟೋ ಸ್ಟ್ಯಾಂಡಲ್ಲಿ ಆಟೋನ ಕರೀತಾ ಇದ್ದಾಗ ಯಾರೋ ಅಪರಿಚಿತರು 4 ಜನ ಬಂದು ಇವ್ರನ್ನ ಫೋರ್ಸ್ಫುಲ್ ಆಗಿ ದೂಕ್ಕೊಂಡು ಇನೋವಾ ಕ್ರಿಸ್ಟಾ ವೈಟ್ ಕಲರ್ದೊಂದು ಗಾಡಿಯಲ್ಲಿ ಇವ್ರನ್ನ ದೂಕಿ ಕೂರಿಸ್ತಾರೆ. ಆ ಗಾಡಿಯಲ್ಲಿ ಈಗಾಗಲೇ ಇಬ್ಬರು ಇರ್ತಾರೆ. ಸೊ ಒಟ್ಟು 6 ಜನ ಏನಿರ್ತಾರೆ ಅವರು ಈ ಫಿರ್ಯಾದುದಾರರನ್ನ ಫೋರ್ಸ್ಫುಲ್ಲಾಗಿ ಕೂರಿಸ್ಕೊಂಡು ಅಪಹರಣಕ್ಕೆ ಇದು ಮಾಡ್ತಾರೆ. ಬಟ್ ಇವ್ರು ಕೇಳ್ತಾರೆ ಯಾರು ಅಂತ ಕೇಳಿದಾಗ ಅವರು ನಾವು ಕಸ್ಟಮ್ಸ್ ಅಧಿಕಾರಿಗಳು ಅಂತ ಇಂಪರ್ಸನೇಟ್ ಮಾಡ್ತಾರೆ. ಪಬ್ಲಿಕ್ ಸರ್ವೆಂಟ್ಸ್ ಅಂತ ಸುಳ್ಳು ಮಾಹಿತಿಯನ್ನು ನೀಡಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ. ಸೊ ಇವರು ಹೀಗೆ ಉಡುಪಿ ಹೈವೇ ಮಾರ್ಗವಾಗಿ ಕಾರವಾರ ಮಾರ್ಗಕ್ಕೆ ಹೋಗ್ತಾ ಇರುವಾಗ ಕುಮಟಾ ಬಳಿ ಸುಮಾರು ಬೆಳಿಗ್ಗೆ 9:30 ಅಷ್ಟೊತ್ತಿಗೆ ಇಲ್ಲಿ 7 ಗಂಟೆಗೆ ಹೊರಟಿರ್ತಾರೆ. ಕುಮಟಾ ಬಳಿ ಅಂತರವಳ್ಳಿ ಅಂತ ಒಂದು ವಿಲೇಜ್ ಬಳಿ ಇವ್ರನ್ನ ಇಳಿಸ್ಬಿಡ್ತಾರೆ. ಮತ್ತು ಅವ್ರ ಬಳಿ ಇದ್ದಂತಹ ಈ ಚಿನ್ನದ ಇದುಗಳನ್ನೆಲ್ಲ, ಚಿನ್ನದ ಗಟ್ಟಿ ಏನಿತ್ತು ಅದನ್ನು ತಾವು ಇಟ್ಕೊತಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. 171/2025 ಮಂಗಳೂರು ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗುತ್ತೆ. ಸೊ ಇದರಲ್ಲಿ ಡಕಾಯಿಟಿ, ಕಿಡ್ನ್ಯಾಪಿಂಗ್ ಮತ್ತು ಪರ್ಸನೇಟಿಂಗ್ ಆಫ್ ಪಬ್ಲಿಕ್ ಸರ್ವೆಂಟ್, ಸೊ ಈ ಒಂದು ಕಲಂಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಸೊ ಈ ಪ್ರಕರಣವನ್ನು ಒಂದು 0 FIR ಕಾನ್ಸೆಪ್ಟ್ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಕುಮಟಾದಲ್ಲಿ 0 FIR ಮಾಡಿ ಅದನ್ನು ನಮ್ಮಲ್ಲಿಗೆ ವರ್ಗಾವಣೆ ಮಾಡ್ತಾರೆ ಆ ಒಂದು FIRನ. ಸೊ ಅದಾದ ನಂತರ ನಮ್ಮ ಮಂಗಳೂರು ಪೊಲೀಸರು ಇದರ ಪ್ರಕರಣವನ್ನು ಪತ್ತೆ ಹಚ್ಚಕ್ಕೆ, ಆರೋಪಿಗಳನ್ನು ಪತ್ತೆ ಹಚ್ಚಕ್ಕೆ ಮುಂದಾಗ್ತಾರೆ. ಮಾನ್ಯ ಪೊಲೀಸ್ ಆಯುಕ್ತರ ಒಂದು ನಿರ್ದೇಶನದ ಮೇಲೆ ಒಂದು CCBಯ ಒಂದು ಟೀಮ್ ಮಾಡ್ತೀವಿ. ಮತ್ತು ಅದೇ ರೀತಿ ಕೇಂದ್ರ ಉಪವಿಭಾಗದಿಂದ ಒಂದು ಟೀಮ್, 2 ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿ ಕೆಲವು ಸಾಕ್ಷ್ಯಾಧಾರಗಳು, ಸ್ವಲ್ಪ CCTV ಇರ್ಬೋದು, ಇನ್ನಿತರ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಪಡೆದು ಒಟ್ಟು 5 ಜನ ಆರೋಪಿಗಳನ್ನು ನಿನ್ನೆ ದಿನ ಅಂದರೆ 18ನೇ ತಾರೀಕು ಮಹಾರಾಷ್ಟ್ರದ ಪುಣೆಯಲ್ಲಿ ಅವ್ರನ್ನ ಪತ್ತೆ ಹಚ್ಚಿರ್ತೀವಿ. ಸೊ ಇನ್ನೂ ಕೂಡ ಈಗಲೂ ಕೂಡ ಇಟ್ಸ್ ಅನ್ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್. ಸೊ ಮತ್ತು ಈ ಪ್ರಕರಣಕ್ಕೆ ಬಳಸಿದಂತಹ ಒಂದು ವೆಹಿಕಲ್ ಮತ್ತು ಇನ್ನು ಸ್ವತ್ತುಗಳನ್ನೆಲ್ಲ ಕೂಡ ಇನ್ನು ವಶಕ್ಕೆ ಪಡಿಬೇಕಾಗಿರುತ್ತೆ. ಸೊ ಇದು ಮುಂದಿನ ದಿನಗಳಲ್ಲಿ ಇನ್ನು ಏನು ಡೆವಲಪ್ಮೆಂಟ್ಸ್ ಆಗುತ್ತೆ ಅದು ಮುಂದೆ ಶೇರ್ ಮಾಡ್ಕೋತೀವಿ. ಸೊ ಇದೊಂದು ಮುಖ್ಯವಾದ ಪ್ರಕರಣ, ಇತ್ತೀಚೆಗೆ ಕೆಲವೇ ದಿನಗಳಲ್ಲಿ ಭೇದಿಸಿದಂತಹ ಒಂದು ಪ್ರಕರಣ.